ಓಂ ಶ್ರೀ ಸಾಯಿರಾಮ್. ಪ್ರೀತಿಯ ಮಕ್ಕಳೇ, 8ನೇ ತರಗತಿ ರಾಜ್ಯ ಪಠ್ಯ ವಿಜ್ಞಾನ ಭಾಗ 1 ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು, ಆ ಒಂದು ಪಾಠದ 2ನೇ ಭಾಗ. ಈ 2ನೇ ಭಾಗಕ್ಕಿಂತ ಹೋಗುವುದಕ್ಕಿಂತ ಮುಂಚೆ ಇಂದಿನ ಭಾಗದ ಕೆಲವೊಂದು ಮುಖ್ಯಾಂಶಗಳನ್ನು ನಾವು ನೋಡೋದಾದರೆ, ಸೂಕ್ಷ್ಮ ಜೀವಿಗಳು ಗಾತ್ರ ತುಂಬ ಸಣ್ಣದಾಗಿದ್ದು, ಆ ಸೂಕ್ಷ್ಮ ಜೀವಿಗಳು ಗಾತ್ರ ಅನ್ನೋದು ತುಂಬ ಸಣ್ಣದಾಗಿರುತ್ತೆ, ಅವುಗಳು ಬರೀ ಕಣ್ಣಿಗೆ ಕಾಣುವುದಿಲ್ಲ. ಆದರೆ ಇವುಗಳನ್ನು ಸೂಕ್ಷ್ಮದರ್ಶಕ ಎಂಬ ಒಂದು ಯಂತ್ರದ ಮೂಲಕ ನೋಡಬಹುದು. ಇಂತಹ ಜೀವಿಗಳನ್ನು ಸೂಕ್ಷ್ಮಾಣುಗಳು ಅಥವಾ ಸೂಕ್ಷ್ಮ ಜೀವಿಗಳು ಎಂದು ಕರೆಯುತ್ತೇವೆ. ಕೆಲವೊಂದು ಜೀವಿಗಳು ನಾವು ಬರೀ ಕಣ್ಣಿಗೆ ನಾವು ನೋಡೋಕ್ಕಾಗಲ್ಲ, ಅಂತಹ ಜೀವಿಗಳನ್ನು ಸೂಕ್ಷ್ಮಾಣು ಜೀವಿಗಳು ಅಂತ ನಾವು ಕರಿತಾ ಹೋಗ್ತೀವಿ. ಈ ಸೂಕ್ಷ್ಮಾಣು ಜೀವಿಗಳನ್ನು ಪ್ರಮುಖವಾಗಿ 4 ಗುಂಪುಗಳಾಗಿ ವರ್ಗೀಕರಿಸಲಾಗಿದೆ. ಅವುಗಳೆಂದರೆ ಬ್ಯಾಕ್ಟೀರಿಯಾಗಳು, ಶಿಲೀಂಧ್ರಗಳು, ಪ್ರೋಟೋಜೋವಾ ಮತ್ತು ಶೈವಲಗಳು. ಈ ಸೂಕ್ಷ್ಮ ಜೀವಿಗಳು ಮನುಷ್ಯರಿಗೆ ಅಥವಾ ಬೇರೆ ಜೀವಿಗಳಿಗೆ ಅನೇಕ ರೀತಿಯಲ್ಲಿ ಉಪಯೋಗವೂ ಆಗುತ್ತೆ, ತೊಂದರೆಯೂ ಸಹ ಕೊಡ್ತಾ ಹೋಗ್ತವೆ. ಅದರ ಆಧಾರದ ಮೇಲೆ ಈ 2 ರೀತಿಯ ಸೂಕ್ಷ್ಮಾಣು ಜೀವಿಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಮೊದಲನೇದು ಸ್ನೇಹಿ ಸೂಕ್ಷ್ಮ ಜೀವಿಗಳು ಮತ್ತು ಹಾನಿಕಾರಕ ಸೂಕ್ಷ್ಮ ಜೀವಿಗಳು. ಆ ಸ್ನೇಹಿ ಸೂಕ್ಷ್ಮ ಜೀವಿಗಳ ಉಪಯೋಗಗಳೇನು, ಯಾವ ರೀತಿ ನಮಗೆ ಅವು ಸ್ನೇಹವಾಗಿರುತ್ತೆ ಅಂದರೆ ಉಪಯೋಗವಾಗಿರುತ್ತೆ. ಮೊದಲನೇದು ಮೊಸರು, ಬ್ರೆಡ್ ಮತ್ತು ಕೇಕ್ ತಯಾರಿಕೆಯಲ್ಲಿ ಈ ಸೂಕ್ಷ್ಮಾಣು ಜೀವಿಗಳನ್ನು ನಾವು ಬಳಸ್ತಾ ಹೋಗ್ತೀವಿ. ಪರಿಸರವನ್ನು ಸ್ವಚ್ಛಗೊಳಿಸುತ್ತವೆ ಸೂಕ್ಷ್ಮಾಣು ಜೀವಿಗಳು. ಔಷಧಿಗಳ ತಯಾರಿಕೆಯಲ್ಲಿ ಮತ್ತು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತವೆ. ವಾಣಿಜ್ಯ ಬಳಕೆಯಲ್ಲಿ ಇನ್ನು ಮುಂತಾದವುಗಳಲ್ಲಿ ಈ ಒಂದು ಸೂಕ್ಷ್ಮಾಣು ಜೀವಿಗಳು ಅನೇಕ ರೀತಿಯಲ್ಲಿ ಸಹಾಯವನ್ನು ಮಾಡ್ತಾ ಹೋಗುತ್ತೆ. ನಿರ್ದಿಷ್ಟ ಸೂಕ್ಷ್ಮಾಣು ಜೀವಿಗಳನ್ನು ಬಳಸಿ ಪ್ರತಿಕಾಯಗಳನ್ನು ಉತ್ಪಾದಿಸಿ ರೋಗಗಳನ್ನು ಗುಣಪಡಿಸಬಹುದು. ಅಂದರೆ ಈ ಕೆಲವೊಂದು ಸೂಕ್ಷ್ಮಾಣು ಜೀವಿಗಳನ್ನು, ಒಂದು ನಿರ್ದಿಷ್ಟವಾದ ಸೂಕ್ಷ್ಮಾಣು ಜೀವಿಗಳನ್ನು ನಾವು ಬಳಸ್ಕೊಂಡು ಒಂದು ನಿರ್ದಿಷ್ಟ ರೋಗವನ್ನು ನಾವು ಗುಣಪಡಿಸ್ಬೋದು. ಹೀಗೆ ಹಲವಾರು ರೀತಿಯಲ್ಲಿ ಸೂಕ್ಷ್ಮಾಣು ಜೀವಿಗಳು ಮಾನವರಿಗೆ ಸಹಾಯವನ್ನು ಮಾಡ್ತಾ ಇರುತ್ತೆ. ನಾನು ಇಂದಿನ ತರಗತಿಯಲ್ಲಿ ಕೆಲವೊಂದು ಪ್ರಶ್ನೆಯನ್ನು ಕೊಟ್ಟಿದ್ದೆ. ಆ ಒಂದು ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೆದಿದ್ದೀರಾ ಅಂತ ಅಂದ್ಕೊಂಡು, ಆ ನಿಮ್ಮ ಉತ್ತರ ಸರಿ ಇದೆಯಾ ಅಂತ ಒಂದು ಸರಿ ನೋಡೋದಾದರೆ, 4 ವಿಧದ ಸೂಕ್ಷ್ಮಾಣು ಜೀವಿಗಳನ್ನು ಹೆಸರಿಸಿ. ಬ್ಯಾಕ್ಟೀರಿಯಾಗಳು, ಶಿಲೀಂಧ್ರಗಳು, ಶೈವಲಗಳು, ಪ್ರೋಟೋಜೋವಾ. 2ನೇ ಪ್ರಶ್ನೆ, ಹಾಲು ಮೊಸರಾಗಲು ಯಾವ ಬ್ಯಾಕ್ಟೀರಿಯಾವು ಸಹಾಯ ಮಾಡುತ್ತದೆ? ಯಾವ ಬ್ಯಾಕ್ಟೀರಿಯಾ ಮಕ್ಕಳೇ? ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ. 3ನೇ ಪ್ರಶ್ನೆ, ಪೆನ್ಸಿಲಿನ್ ಔಷಧಿಯನ್ನು ಕಂಡುಹಿಡಿದವರು ಯಾರು? ಅಲೆಕ್ಸಾಂಡರ್ ಫ್ಲೆಮಿಂಗ್ ರವರು ಪೆನ್ಸಿಲಿನ್ ಎಂಬ ಒಂದು ಔಷಧಿಯನ್ನು ಕಂಡುಹಿಡಿಯುತ್ತಾರೆ. 4ನೇ ಪ್ರಶ್ನೆ, ಆಲ್ಕೋಹಾಲ್ ಅನ್ನು ಯಾವುದರ ಸಹಾಯದಿಂದ ತಯಾರಿಸಲಾಗುತ್ತದೆ? ಆಲ್ಕೋಹಾಲ್, ಮದ್ಯ ಅಥವಾ ವಿನೆಗರನ್ನು ಈಸ್ಟ್ನ ಸಹಾಯದಿಂದ ತಯಾರಿಸಲಾಗುತ್ತದೆ. ಈಗಿನ ತರಗತಿಯಲ್ಲಿ ಹಾನಿಕಾರಕ ಸೂಕ್ಷ್ಮಾಣು ಜೀವಿಗಳ ಬಗ್ಗೆ, ಸೂಕ್ಷ್ಮ ಜೀವಿಗಳು ಅನೇಕ ರೀತಿಯಲ್ಲಿ ಹಾನಿಕಾರಕಗಳಾಗಿವೆ. ಬರೀ ಉಪಯೋಗವನ್ನು ಮಾಡಲ್ಲ, ಅಷ್ಟೇ ಅನೇಕ ರೀತಿಯಲ್ಲಿ, ಹಲವಾರು ರೀತಿಯಲ್ಲಿ ನಮಗೆ ತೊಂದರೆಯನ್ನು ಕೊಡ್ತಾ ಹೋಗುತ್ತೆ ಈ ಸೂಕ್ಷ್ಮಾಣು ಜೀವಿಗಳು. ಕೆಲವು ಸೂಕ್ಷ್ಮ ಜೀವಿಗಳು ಮನುಷ್ಯರಲ್ಲಿ, ಸಸ್ಯಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿ ರೋಗವನ್ನು ಉಂಟು ಮಾಡುತ್ತವೆ. ಈ ರೀತಿ ಉಂಟು ಮಾಡುವ ಸೂಕ್ಷ್ಮ ಜೀವಿಗಳನ್ನು ರೋಗಕಾರಕ ಜೀವಿಗಳು ಅಥವಾ ಪ್ಯಾಥೋಜನ್ಸ್ ಎನ್ನಲಾಗುತ್ತದೆ. ಕೆಲವೊಂದು ಸೂಕ್ಷ್ಮ ಜೀವಿಗಳು ಮನುಷ್ಯರಲ್ಲಿ, ಪ್ರಾಣಿಗಳಲ್ಲಿ, ಸಸ್ಯಗಳಲ್ಲಿ ಹಲವಾರು ಬಗೆಯ ವಿವಿಧ ರೀತಿಯ ರೋಗವನ್ನು ಉಂಟು ಮಾಡುತ್ತೆ. ಅಂತಹ ರೋಗವನ್ನು ಉಂಟು ಮಾಡುವಂತಹ
ಸೂಕ್ಷ್ಮಾಣು ಜೀವಿಗಳಿಗೆ ಪ್ಯಾಥೋಜನ್ಸ್ ಅಥವಾ ರೋಗಕಾರಕ ಜೀವಿಗಳು ಅಂತ ಕರೀತಾರೆ. ಕೆಲವು ಸೂಕ್ಷ್ಮ ಜೀವಿಗಳು ಆಹಾರ, ಬಟ್ಟೆ, ಚರ್ಮದ ವಸ್ತುಗಳು ಮತ್ತು ಇನ್ನು ಮುಂತಾದವುಗಳನ್ನು ಹಾಳು ಮಾಡುತ್ತವೆ ಮತ್ತು ಅಥವಾ ನಾಶ ಮಾಡುತ್ತವೆ. ಆಹಾರವನ್ನು ಕೆಡಿಸುತ್ತವೆ ಈ ಸೂಕ್ಷ್ಮಾಣುಜೀವಿಗಳು. ಬಟ್ಟೆಯನ್ನು ಮತ್ತು ಚರ್ಮದ ವಸ್ತುಗಳನ್ನು ನಾಶ ಮಾಡುತ್ತೆ. ಯಾವುದರಿಂದ ನಾಶ ಆಗುವಂಥದ್ದು? ಈ ಕೆಲವೊಂದು ಸೂಕ್ಷ್ಮಾಣು ಜೀವಿಗಳಿಂದ. ಹಾಗಾದರೆ ಮಾನವರಲ್ಲಿ ರೋಗಕ್ಕೆ ಕಾರಣವಾದ ಸೂಕ್ಷ್ಮ ಜೀವಿಗಳು, ನಮ್ಮ ಮಾನವರಲ್ಲಿ ಯಾವ ರೀತಿಯ ರೋಗಗಳು ಬರುತ್ತೆ? ಆ ರೋಗಗಳು ಸೂಕ್ಷ್ಮಾಣು ಜೀವಿಗಳಿಂದ ಬರುತ್ತವೆ. ಅಂತಹ ರೋಗಗಳು ಯಾವ್ಯಾವು? ಅವುಗಳನ್ನು ಯಾವ ರೀತಿ ನಿಯಂತ್ರಣ ಮಾಡುವಂಥದ್ದು ಅದು ನಾವು ನೋಡೋದಾದರೆ, ನಾವು ಉಸಿರಾಡುವ ಗಾಳಿಯ ಮೂಲಕ, ಕುಡಿಯುವ ನೀರಿನ ಮೂಲಕ, ಆಹಾರದ ಮೂಲಕ ದೇಹವನ್ನು ಪ್ರವೇಶಿಸಿ ರೋಗವನ್ನು ಉಂಟು ಮಾಡುತ್ತವೆ. ನಾನು ಮೊದಲೇ ಹೇಳಿದೆ, ಈ ಸೂಕ್ಷ್ಮಾಣು ಜೀವಿಗಳು ಎಲ್ಲ ಜಾಗದಲ್ಲೂ ಇರುತ್ತವೆ. ಗಾಳಿಯಲ್ಲಿರುತ್ತೆ, ಮಣ್ಣಲ್ಲಿರುತ್ತೆ, ಆಹಾರದಲ್ಲಿರುತ್ತವೆ. ಅಲ್ಲಿರುವಂತಹ ಸೂಕ್ಷ್ಮಾಣು ಜೀವಿಗಳು ನಮ್ಮ ದೇಹಕ್ಕೆ ಪ್ರವೇಶ ಮಾಡಿ ಹಲವಾರು ರೀತಿಯ ರೋಗವನ್ನು ತರಿಸುತ್ತವೆ. ಈ ರೋಗಗಳು ನೇರ ಸಂಪರ್ಕದಿಂದ ಮತ್ತು ಪ್ರಾಣಿಗಳ ಮೂಲಕ ಹರಡಬಹುದು. ಕೆಲವೊಂದು ರೋಗಗಳು, ಈ ಸೂಕ್ಷ್ಮಾಣು ಜೀವಿಗಳಿಂದ ಬರುವಂಥ ಕೆಲವೊಂದು ರೋಗಗಳು ನೇರ ಸಂಪರ್ಕದಿಂದ ಹರಡುತ್ತೆ, ಅಥವಾ ಪ್ರಾಣಿಗಳು ಆ ಒಂದು ಸೂಕ್ಷ್ಮಾಣು ಜೀವಿಗಳನ್ನು ನಮ್ಮ ದೇಹಕ್ಕೆ ಪ್ರವೇಶ ಮಾಡುವಂತೆ ಮಾಡುತ್ತವೆ. ಅನೇಕ ರೀತಿಯಲ್ಲಿ ಆ ರೋಗಗಳು ನಮ್ಮ ಒಂದು ಸೋಂಕಿತ ವ್ಯಕ್ತಿಯಿಂದ ಮತ್ತೊಂದು ಸೋಂಕಿತ ವ್ಯಕ್ತಿಗೆ ರೋಗವನ್ನು ಹರಡುತ್ತವೆ. ಸೋಂಕಿತ ವ್ಯಕ್ತಿಯಿಂದ ಆರೋಗ್ಯವಂತ ವ್ಯಕ್ತಿಗೆ ಗಾಳಿ, ನೀರು, ಆಹಾರ ಅಥವಾ ದೈಹಿಕ ಸಂಪರ್ಕದ ಮೂಲಕ ಹರಡುವ ಸೂಕ್ಷ್ಮ ಜೀವಿಗಳಿಗೆ ಸಂಪರ್ಕದಿಂದ ಹರಡುವ ರೋಗಗಳು ಎಂದು ಕರೆಯುತ್ತೇವೆ. ಅಂದರೆ ಒಬ್ಬ ಮನುಷ್ಯನಿಗೆ ಒಂದು ರೋಗ ಬಂದಿರುತ್ತೆ, ಸೂಕ್ಷ್ಮಾಣು ಜೀವಿಯಿಂದ ಒಂದು ರೋಗ ಬಂದಿರುತ್ತೆ. ಆ ಸೂಕ್ಷ್ಮಾಣು ಜೀವಿಯಿಂದ ಬಂದಿರುವಂತಹ ರೋಗ ಇನ್ನೊಬ್ಬ ಆರೋಗ್ಯವಂತ ವ್ಯಕ್ತಿಗೆ ಗಾಳಿಯಿಂದ, ನೀರಿನಿಂದ, ಆಹಾರದಿಂದ ಅಥವಾ ದೈಹಿಕ ಸಂಪರ್ಕದಿಂದ ಆ ರೋಗಗಳು ಹರಡುತ್ತೆ. ಅಂತಹ ರೋಗಗಳಿಗೆ ಸಂಪರ್ಕದಿಂದ ಹರಡುವ ರೋಗಗಳು ಅಂತ ಕರಿತಾ ಹೋಗ್ತೀವಿ, ಅಥವಾ ಸಾಂಕ್ರಾಮಿಕ ರೋಗಗಳು ಅಂತ ನಾವು ಕರಿತಾ ಹೋಗ್ತೀವಿ. ಉದಾಹರಣೆಗೆ ಎಂದರೆ ಕಾಲರ ಆಗಿರ್ಬೋದು, ಸಾಮಾನ್ಯ ಶೀತ ಆಗಿರ್ಬೋದು, ಚಿಕನ್ ಪಾಕ್ಸ್ ಆಗಿರ್ಬೋದು, ಕ್ಷಯರೋಗ, ಕರೋನಾ, ಏಡ್ಸ್ ಆಗಿರ್ಬೋದು, ಮಲೇರಿಯಾ ಆಗಿರ್ಬೋದು. ಹೀಗೆ ಹಲವಾರು ರೋಗಗಳು ಒಬ್ಬರಿಂದ ಒಬ್ಬರಿಗೆ ಹರಡುತ್ತಾ ಹೋಗುತ್ತೆ. ಸೋಂಕಿತ ವ್ಯಕ್ತಿಯಿಂದ ಆರೋಗ್ಯವಂತ ವ್ಯಕ್ತಿಗೆ ರೋಗವನ್ನು ಉಂಟು ಮಾಡುವ ಸೂಕ್ಷ್ಮ ಜೀವಿಗಳಿಗೆ ವಾಹಕಗಳು ಎಂದು ಕರೆಯುತ್ತೇವೆ. ಅಂದರೆ ಒಬ್ಬ ಸೋಂಕಿತ ವ್ಯಕ್ತಿಯಿಂದ ಒಬ್ಬ ಮನುಷ್ಯನಿಗೆ ಬಂದಿರುವಂತಹ ರೋಗದಿಂದ ಆ ರೋಗದ ಲಕ್ಷಣಗಳು ಅಥವಾ ಆ ರೋಗಕ್ಕೆ ಕಾರಣವಾಗಿರುವಂತಹ ಸೂಕ್ಷ್ಮ ಜೀವಿಗಳನ್ನು ಆರೋಗ್ಯವಂತ ಒಬ್ಬ ವ್ಯಕ್ತಿಗೆ ಆ ಒಂದು ಸೂಕ್ಷ್ಮಾಣು ಜೀವಿಗಳನ್ನು ತೆಗೆದುಕೊಂಡು ಹೋಗುವಂಥ ಮಾರ್ಗ, ಆ ಮಾರ್ಗದಲ್ಲಿ ಅನೇಕ ರೀತಿಯ ಪ್ರಾಣಿಗಳು ಬರುತ್ತೆ, ಕೀಟಗಳು ಬರುತ್ತೆ, ಸೊಳ್ಳೆಗಳು ಬರುತ್ತೆ. ಅಂತಹವುಗಳನ್ನು ವಾಹಕಗಳು ಅಂತ ನಾವು ಕರಿತಾ ಹೋಗ್ತೀವಿ. ಅದನ್ನೇ ಹೇಳುವಂಥದ್ದು, ಸೋಂಕಿತ ವ್ಯಕ್ತಿಯಿಂದ ಆರೋಗ್ಯವಂತ ವ್ಯಕ್ತಿಗೆ ರೋಗವನ್ನು ಉಂಟು ಮಾಡುವ ಸೂಕ್ಷ್ಮ ಜೀವಿಗಳಿಗೆ ವಾಹಕಗಳು ಎಂದು ಕರೆಯುತ್ತೇವೆ. ಸಾಮಾನ್ಯ ವಾಹಕಗಳು ಸಾಮಾನ್ಯವಾಗಿ ಒಬ್ಬರಿಂದ ಇನ್ನೊಬ್ಬರಿಗೆ ರೋಗವನ್ನು ಹರಡಲು ಸಹಾಯ ಮಾಡುವಂತಹ ಜೀವಿಗಳೆಂದರೆ ಕೀಟಗಳಾಗಿರ್ಬೋದು, ನೊಣ, ನಾಯಿ, ಬೆಕ್ಕು, ಸೊಳ್ಳೆಗಳು ಸಹ ಆಗಿರ್ಬೋದು. ಒಬ್ಬ ಸೋಂಕಿತ ವ್ಯಕ್ತಿಯಿಂದ ಆರೋಗ್ಯವಂತ ವ್ಯಕ್ತಿಗೆ ಹೀಗೆ ಹಲವಾರು ರೀತಿಯಲ್ಲಿ ನೇರ ಸಂಪರ್ಕದಿಂದ ಆಗಿರ್ಬೋದು, ಗಾಳಿಯಿಂದ ಆಗಿರ್ಬೋದು, ಆಹಾರದಿಂದ ಆಗಿರ್ಬೋದು, ನೆಕ್ಸ್ಟು
ಸೊಳ್ಳೆಗಳಿಂದ ಆಗಿರ್ಬೋದು, ನಾಯಿಗಳಿಂದ ಆಗಿರ್ಬೋದು, ಹೀಗೆ ಹಲವಾರು ರೀತಿಯಲ್ಲಿ ರೋಗ ಒಂದೊಂದು ಉಂಟಾಗುತ್ತೆ ಒಬ್ಬ ಸೋಂಕಿತ ವ್ಯಕ್ತಿಯಿಂದ ಆರೋಗ್ಯವಂತ ವ್ಯಕ್ತಿಗೆ. ಹಾಗಾದರೆ ಈ ಸಾಂಕ್ರಾಮಿಕ ರೋಗವನ್ನು ಯಾವ ರೀತಿ ತಡೆಗಟ್ಟೋದು, ಯಾವ ರೀತಿ ನಿಯಂತ್ರಣ ಮಾಡುವಂಥದ್ದು? ಸಾಂಕ್ರಾಮಿಕ ರೋಗಗಳ ನಿಯಂತ್ರಣ, ನಾವು ಸೀನುವಾಗ ಮೂಗು ಮತ್ತು ಬಾಯಿಯ ಮೇಲೆ ಒಂದು ಕರವಸ್ತ್ರವನ್ನು ಇಟ್ಕೊಳ್ಳಬೇಕು. ನಮಗೆ ರೋಗ ಬಂದಿದೆ ಅಂತ ಗೊತ್ತಾಗಿದ ತಕ್ಷಣ ನಾವು ಸೀನುವಾಗ ಆಗಿರ್ಬೋದು ಅಥವಾ ನಾವು ಮಾತನಾಡುವಾಗ ಆಗಿರ್ಬೋದು, ನಮ್ಮ ಬಾಯಿಯಿಂದವ ಕೆಲವೊಂದು ಸೂಕ್ಷ್ಮಾಣು ಜೀವಿಗಳು ಬೇರೊಬ್ಬರಿಗೆ ಹರಡುವುದನ್ನು ನಾವು ತಪ್ಪಿಸಬೇಕಾಗುತ್ತೆ. ಅದಕ್ಕೆ ಏನು ಮಾಡಬೇಕು, ನಾವು ಒಂದು ಕರವಸ್ತ್ರವನ್ನು ನಾವು ಇಟ್ಕೋಬೇಕಾಗುತ್ತೆ. ಸೋಂಕಿತ ವ್ಯಕ್ತಿಗಳಿಂದ ಅಂತರ ಕಾಯ್ದುಕೊಳ್ಬೇಕು. ಯಾರಿಗೆ ಒಂದು ರೋಗ ಬಂದಿರುತ್ತೆ ಆ ಒಂದು ವ್ಯಕ್ತಿಯಿಂದ ಆದಷ್ಟು ಒಂದು ಅಂತರವನ್ನು ನಾವು ಕಾಯ್ದುಕೊಳ್ಬೇಕಾಗುತ್ತೆ. ರೋಗಿಯನ್ನು ಸಂಪೂರ್ಣವಾಗಿ ಪ್ರತ್ಯೇಕವಾಗಿರಿಸಬೇಕು. ಒಬ್ಬಂಗೆ ಅಥವಾ ಒಬ್ಬ ವ್ಯಕ್ತಿಗೆ ಒಂದು ರೋಗ ಬಂದಿದೆ ಅಂದರೆ ಆ ಒಂದು ವ್ಯಕ್ತಿಯನ್ನು ಆದಷ್ಟು ಸಪ್ರೇಟಾಗಿ ಇಡಬೇಕಾಗುತ್ತೆ. ಏಕೆಂದರೆ ಅವನು ಬಳಸುವಂತಹ, ಅವನು ತಿನ್ನುವಂತಹ, ಅವನು ಬಳಕೆ ಮಾಡುವಂಥ ಎಲ್ಲ ವಸ್ತುಗಳು ಆ ಒಂದು ಸೂಕ್ಷ್ಮಾಣು ಜೀವಿಗಳಿಂದ ಕೂಡಿರುತ್ತೆ. ರೋಗಿಗೆ ಸೇರಿದ ವಸ್ತುಗಳನ್ನು ಇತರರಿಂದ ದೂರ ಇರಬೇಕು. ಈಗ ಯಾರೋ ಒಬ್ಬ ವ್ಯಕ್ತಿಗೆ ರೋಗ ಬಂದಿರುತ್ತೆ, ಆ ವ್ಯಕ್ತಿ ಬಂದು ಒಂದು ಗ್ಲಾಸಲ್ಲಿ ನೀರು ಕುಡಿದ್ರೆ ಒಬ್ಬ ಆರೋಗ್ಯವಂತ ವ್ಯಕ್ತಿ ಅದೇ ಗ್ಲಾಸಲ್ಲಿ ನೀರು ಕುಡಿದ್ರೆ ಏನಾಗುತ್ತೆ, ಸೋಂಕಿತ ವ್ಯಕ್ತಿಯಿಂದ ಸೂಕ್ಷ್ಮಾಣು ಜೀವಿಗಳು ಆರೋಗ್ಯವಂತ ವ್ಯಕ್ತಿಗೆ ವರ್ಗಾವಣೆ ಆಗುತ್ತೆ. ಆಗ ಆರೋಗ್ಯವಂತ ವ್ಯಕ್ತಿಯೂ ಸಹ ರೋಗಕ್ಕೆ ತುತ್ತಾಗ್ತಾನೆ. ವೈಯಕ್ತಿಕ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕಾಗುತ್ತೆ. ನಾವು ಆದಷ್ಟು ಸ್ವಚ್ಛತೆಯಿಂದ ಇರಬೇಕಾಗುತ್ತೆ. ನಾವು ಹಾಕುವಂಥ ಬಟ್ಟೆ ಆಗಿರ್ಬೋದು, ನಾವು ಹಾಕುವಂಥ ಶೂ ಆಗಿರ್ಬೋದು, ನಾವು ತಿನ್ನುವಂಥ ಆಹಾರ ಆಗಿರ್ಬೋದು, ನಮ್ಮ ಸುತ್ತಮುತ್ತಲಿನ ಪರಿಸರ ಆಗಿರ್ಬೋದು, ಸ್ವಚ್ಛತೆಯಿಂದ ಕೂಡಿರಬೇಕಾಗುತ್ತೆ. ಸೂಕ್ತವಾಗಿ ಬೇಯಿಸಿದ ಆಹಾರ ಮತ್ತು ಕುದಿಸಿ ಆರಿಸಿದ ಕುಡಿಯುವ ನೀರನ್ನು ಬಳಸಬೇಕಾಗುತ್ತೆ. ನಾವು ತಿನ್ನುವಂಥ ಆಹಾರವೂ ಅಷ್ಟೇ ತುಂಬ ಚೆನ್ನಾಗಿ ಬೆಂದಿರಬೇಕಾಗುತ್ತೆ ಮತ್ತು ನಾವು ಕುಡಿಯುವಂಥ ನೀರು ಸಹ ಕುದಿಸಿ ಆರಿಸಿದ ನೀರನ್ನು ಮಾತ್ರ ಕುಡಿಯಬೇಕಾಗುತ್ತೆ. ನಮ್ಮ ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛತೆಯಿಂದ ಇಟ್ಕೊಳ್ಬೇಕು. ಬರೀ ನಾವು ಸ್ವಚ್ಛತೆಯಿಂದ ಇಟ್ಕೊಳ್ಳೋಲ್ಲ, ನಮ್ಮ ಮನೆಯವರು, ನಮ್ಮ ಮನೆ ಸ್ವಚ್ಛತೆಯಾಗಿರಬೇಕು, ನಮ್ಮ ಮನೆಯ ಸುತ್ತಮುತ್ತಲೂ ಸಹ ಸ್ವಚ್ಛತೆಯಿಂದ ಇರಬೇಕು. ಆಗ ಮಾತ್ರ ನಾವು ರೋಗದಿಂದ ಸುರಕ್ಷಿತವಾಗಿ ಇರಬಹುದು. ಹಾಗಾದರೆ ಇಷ್ಟೆಲ್ಲ ಸ್ವಚ್ಛತೆ ಮಾಡಿಕೊಂಡ್ರೂ ಸಹ ನಮಗೆ ರೋಗ ಬರಲ್ವಾ? ಬಂದೇ ಬರುತ್ತೆ. ಅಂತ ಕೆಲವೊಂದು ರೋಗಗಳು ನೋಡೋದಾದರೆ ಸೂಕ್ಷ್ಮ ಜೀವಿಗಳಿಂದ ಉಂಟಾಗುವ ರೋಗಗಳು ಮತ್ತು ಅವುಗಳ ನಿಯಂತ್ರಣ ಕ್ರಮಗಳು. ಇಷ್ಟು ಸ್ವಚ್ಛತೆಯಿಂದ ಇದ್ದರೂ ಸಹ ಕೆಲವೊಂದು ರೋಗಗಳು ನಮಗೆ ಬರುತ್ತೆ. ಅಂತಹ ರೋಗಗಳು ಯಾವುವು? ಆ ರೋಗಗಳು ಯಾವ ಒಂದು ಸೂಕ್ಷ್ಮಾಣು ಜೀವಿಗಳಿಂದ ಬರುತ್ತೆ, ಅದು ಯಾವುದರಿಂದ ಹರಡುತ್ತೆ, ಅದರ ನಿಯಂತ್ರಣ ಕ್ರಮಗಳು ಯಾವುವು? ಉಂಟು ಮಾಡುವ ಸೂಕ್ಷ್ಮಜೀವಿ ವೈರಸ್. ವೈರಸ್ಸಿಂದ ಬರುವಂತಹ ರೋಗದ ಹೆಸರು ದಡಾರ, ಸಿಡುಬು, ಪೋಲಿಯೋ, ಹೆಪಟೈಟಿಸ್ ಎ. ಹೀಗೆ ಹಲವಾರು ರೀತಿಯ ವೈರಸ್ಗಳಿಂದ ಬರುವಂಥ ರೋಗಗಳು ಬರುತ್ತೆ. ಚಿಕನ್ಗುನ್ಯಾ ಆಗಿರ್ಬೋದು, ಡೆಂಗು ಆಗಿರ್ಬೋದು, HIV ಆಗಿರ್ಬೋದು, ಕರೋನಾ ಆಗಿರ್ಬೋದು, ಹೀಗೆ ಹಲವಾರು ರೀತಿಯ ವೈರಸ್ಗಳಿಂದ ಬರುವಂಥ ರೋಗಗಳನ್ನು ನಾವು ನೋಡ್ಬೋದು. ಹರಡುವ ಮಾರ್ಗ ಗಾಳಿಯಿಂದ ಹರಡುತ್ತೆ, ನೀರಿನಿಂದ ಹರಡುತ್ತೆ, ಆಹಾರದಿಂದ ಹರಡುತ್ತೆ, ಕೆಲವೊಮ್ಮೆ ಸಂಪರ್ಕದಿಂದನೂ ಸಹ, ದೈಹಿಕ ಸಂಪರ್ಕದಿಂದನೂ ಸಹ ಹರಡುವಂಥ ರೋಗಗಳು ಸಹ ಇದ್ದಾವೆ. ನೆಕ್ಸ್ಟು ಬ್ಯಾಕ್ಟೀರಿಯಾದಿಂದ ಬರುವಂತಹ ರೋಗಗಳು ಕ್ಷಯರೋಗ, ಕಾಲರ ರೋಗ, ವಿಷಮಶೀತ, ಜ್ವರ. ಇವು ಬ್ಯಾಕ್ಟೀರಿಯಾದಿಂದ ಬರುವಂತಹ ರೋಗಗಳಾಗಿರುತ್ತೆ. ಇವು ಸಹ ಗಾಳಿಯಿಂದ, ನೀರಿನಿಂದ, ಆಹಾರದಿಂದ ಹರಡುತ್ತೆ. ಮತ್ತು ಪ್ರೋಟೋಜೋವದಿಂದ ಬರುವಂತಹ ರೋಗ ಮಲೇರಿಯಾ. ಈ ಮಲೇರಿಯಾ ರೋಗ ಅನ್ನೋದು ಸೊಳ್ಳೆಯಿಂದ ಹರಡುವಂಥದ್ದು.
ಯಾವುದೇ ರೋಗ ಬಂದರೂ ಸಹ ನಾವು ಕೆಲವೊಂದು ಸಾಮಾನ್ಯ ರೋಗ ನಿಯಂತ್ರಣ ಕ್ರಮಗಳನ್ನು ನಾವು ಅನುಸರಿಸಬೇಕಾಗುತ್ತೆ. ಎಲ್ಲ ರೋಗಕ್ಕೂ ಒಂದು ಸಾಮಾನ್ಯ ನಿಯಂತ್ರಣ ಕ್ರಮಗಳು ಇವು. ಮೊದಲನೇದು, ರೋಗಿಯನ್ನು ಸಂಪೂರ್ಣವಾಗಿ ಪ್ರತ್ಯೇಕವಾಗಿರಿಸುವುದು. ಎರಡನೇದು, ರೋಗಿಗೆ ಸೇರಿದ ವಸ್ತುಗಳನ್ನು ಇತರರಿಂದ ದೂರ ಇರಿಸುವುದು. ಮೂರನೇದು, ವೈಯಕ್ತಿಕ ಸ್ವಚ್ಛತೆಯನ್ನು ಕಾಪಾಡುವುದು. ಒಳ್ಳೆಯ ಶೌಚ ಪದ್ಧತಿಯನ್ನು ರೂಢಿಸಿಕೊಳ್ಳುವುದು. ನಾವು ಉಪಯೋಗಿಸುವಂತಹ ಶೌಚ ಪದ್ಧತಿ, ಆ ಶೌಚಾಲಯನ ನಾವು ಆದಷ್ಟು ಚೆನ್ನಾಗಿ ಇಟ್ಕೊಂಡ್ರೆ ನಮ್ಗೆ ಯಾವುದೇ ರೀತಿಯ ರೋಗ ಅನ್ನೋದು ಬರೋದಿಲ್ಲ. ಸೂಕ್ತವಾಗಿ ಬೇಯಿಸಿದ ಆಹಾರ ಮತ್ತು ಕುದಿಸಿ ಆರಿಸಿದ ನೀರನ್ನು ಕುಡಿಯುವುದು. ಲಸಿಕೆಯನ್ನು ತೆಗೆದುಕೊಳ್ಳುವುದು. ಯಾವುದೇ ರೋಗ ಬಂದರೂ ಸಹ ಲಸಿಕೆಯನ್ನು ಕೊಡ್ತಾ ಹೋಗ್ತಾರೆ. ಈಗ ಉದಾಹರಣೆ ಪೋಲಿಯೋ ಆಗಿರ್ಬೋದು, ಕ್ಷಯ ಆಗಿರ್ಬೋದು, ಹೆಪಟೈಟಿಸ್ ಆಗಿರ್ಬೋದು, ದಡಾರ ಆಗಿರ್ಬೋದು, ಹೀಗೆ ಹಲವಾರು ರೋಗಗಳಿಗೆ ಲಸಿಕೆ ಅನ್ನೋದು ಬಂದಿರುತ್ತೆ. ಆ ಲಸಿಕೆಯನ್ನು ನಾವು ಆಗಾಗ್ಗೆ ತೆಗೆದುಕೊಳ್ಬೇಕಾಗುತ್ತೆ. ಸೊಳ್ಳೆ ಪರದೆ ಮತ್ತು ಸೊಳ್ಳೆ ವಿಕರ್ಷಕಗಳನ್ನು ಬಳಸುವುದು. ಸೊಳ್ಳೆಯ ಸಂತತಿಯನ್ನು ನಿಯಂತ್ರಿಸುವುದು. ಅಂದರೆ ಈ ಸೊಳ್ಳೆಗಳಿಂದ ಹಲವಾರು ರೀತಿಯ ರೋಗಗಳು ಹರಡುತ್ತೆ. ಮಲೇರಿಯಾ ಆಗಿರ್ಬೋದು, ಚಿಕನ್ ಗುನ್ಯಾ ಆಗಿರ್ಬೋದು, ಡೆಂಗು ಆಗಿರ್ಬೋದು, ಇವೆಲ್ಲ ಸೊಳ್ಳೆಯಿಂದ ಹರಡುವಂಥದ್ದು. ಆದರೆ ಈ ಸೊಳ್ಳೆಯನ್ನು ನಿಯಂತ್ರಣ ಮಾಡಬೇಕಾಗುತ್ತೆ. ಯಾವ ರೀತಿ ನಿಯಂತ್ರಣ ಮಾಡುವಂಥದ್ದು ಸೊಳ್ಳೆಯನ್ನು? ನಾವು ಸೊಳ್ಳೆಯಿಂದ ಆದಷ್ಟು ಸಂರಕ್ಷಣೆಯಿಂದ ನಾವು ಇರಬೇಕಾಗುತ್ತೆ. ಸೊಳ್ಳೆ ಪದ್ರೆ ಕಟ್ಕೊಳ್ಳೋದಾಗಿರ್ಬೋದು ಅಥವಾ ಸೊಳ್ಳೆ ವಿಕರ್ಷಕಗಳನ್ನ ಬಳಸೋದಾಗಿರ್ಬೋದು. ಅದಲ್ಲದೆ ನಮ್ಮ ಸುತ್ತಮುತ್ತಲಿನಲ್ಲಿರುವಂತಹ ಜಾಗದಲ್ಲಿ ನಿಂತ ನೀರು ಇಲ್ಲದೇ ಇರೋ ರೀತಿ ನೋಡ್ಕೋಬೇಕಾಗುತ್ತೆ. ಯಾವಾಗ ನೀರು ನಿಂತ್ಕೊಂಡಿರುತ್ತೆ, ಪ್ಲಾಸ್ಟಿಕ್ದಲ್ಲಾಗಿರ್ಬೋದು ಅಥವಾ ತೆಂಗಿನಕಾಯಿ ಚಿಪ್ಪಿನಲ್ಲಾಗಿರ್ಬೋದು, ಈಗ ಹಲವಾರು ರೀತಿ ನೀರು ನಿಂತಿರುತ್ತೆ. ಅಂತಹ ನೀರನ್ನು ನಾವು ನಿಲ್ಲದೇ ರೀತಿಯಲ್ಲಿ ನೋಡ್ಕೋಬೇಕಾಗುತ್ತೆ. ಯಾಕೆಂದರೆ ಅಂತಹ ಸಮಯದಲ್ಲಿ ಆ ಸೊಳ್ಳೆಗಳ ಸಂತತಿ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಂತ ನೀರಿನಲ್ಲಿ ಸೊಳ್ಳೆಗಳ ಸಂತತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಆದ್ದರಿಂದನೇ ಸೊಳ್ಳೆಗಳ ಸಂತತಿಯನ್ನು ನಾವು ಕಡಿಮೆ ಮಾಡಬೇಕಾಗುತ್ತೆ. ಇಷ್ಟು ಸಾಮಾನ್ಯ ನಿಯಂತ್ರಣಾ ಕ್ರಮಗಳನ್ನು ನಾವು ಅನುಸರಿಸಬೇಕಾಗುತ್ತೆ. ಪ್ರಾಣಿಗಳಿಗೆ ರೋಗ ಉಂಟು ಮಾಡುವ ಸೂಕ್ಷ್ಮ ಜೀವಿಗಳು ಬರೀ ಮಾನವರಲ್ಲಿ ಮಾತ್ರ ಅಲ್ಲ, ಪ್ರಾಣಿಗಳಲ್ಲಿಯೂ ಸಹ ರೋಗವನ್ನು ಉಂಟು ಮಾಡುತ್ತೆ. ಈ ಸೂಕ್ಷ್ಮ ಜೀವಿಗಳು, ಹಲವಾರು ಸೂಕ್ಷ್ಮ ಜೀವಿಗಳು ಮಾನವರಲ್ಲಿ ಮತ್ತು ಪ್ರಾಣಿಗಳಲ್ಲಿ ರೋಗವನ್ನು ಉಂಟು ಮಾಡುತ್ತವೆ. ಆಂಥ್ರಾಕ್ಸ್ ಉದಾಹರಣೆಗೆ, ಆಂಥ್ರಾಕ್ಸ್ ಇದೊಂದು ಬ್ಯಾಕ್ಟೀರಿಯಾದಿಂದ ಉಂಟಾಗುವ ರೋಗ. ಆಂಥ್ರಾಕ್ಸ್ ಎಂಬ ಒಂದು ರೋಗ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತೆ. ಮಾನವ ಮತ್ತು ಜಾನುವಾರುಗಳಿಗೆ ತಗುಲುವ ಭಯಾನಕ ರೋಗವಾಗಿರುತ್ತೆ. ಈ ರೋಗ ಅತ್ಯಂತ ಭಯಾನಕವಾಗಿರುತ್ತೆ. ಚಿತ್ರ ನೋಡ್ತಾ ಇದ್ದೀರಲ್ಲ ಮಕ್ಕಳಿದೆ. ಈ ಒಂದು ಆಂಥ್ರಾಕ್ಸ್ ಎಂಬ ಒಂದು ರೋಗವನ್ನು ರಾಬರ್ಟ್ ಕೋಚ್ ಎಂಬುವರು ಬ್ಯಾಸಿಲಸ್ ಆಂಥ್ರಾಸಿಸ್ ಎಂಬ ಬ್ಯಾಕ್ಟೀರಿಯಾದಿಂದ ಬರುತ್ತದೆ ಎಂದು ಕಂಡುಹಿಡಿದವರು. ಈ ರಾಬರ್ಟ್ ಕೋಚ್ ಅವರು ಈ ಬ್ಯಾಸಿಲಸ್ ಆಂಥ್ರಾಸಿಸ್ ಎಂಬ ಒಂದು ಬ್ಯಾಕ್ಟೀರಿಯಾದಿಂದ ಈ ಒಂದು ಆಂಥ್ರಾಸಿಸ್ ಎಂಬ ಒಂದು ರೋಗ ಬರುತ್ತೆ ಅಂತ ಕಂಡುಹಿಡಿತಾರೆ. ಅದಲ್ಲದೆ ಜಾನುವಾರುಗಳಿಗೆ ತಗುಲುವ ಕಾಲು ಮತ್ತು ಬಾಯಿ ರೋಗವು ಒಂದು ವೈರಸ್ನಿಂದ ಬರುತ್ತೆ. ಕಾಲು ಬಾಯಿ ರೋಗ ಅಂತ ಕರೀತಾರೆ. ಆ ಒಂದು ರೋಗವೂ ಸಹ ವೈರಸ್ಸಿಂದ ಬರುವಂಥದ್ದು. ಪ್ರಾಣಿಗಳು ಅಲ್ಲದೆ ಸಸ್ಯಗಳಿಗೂ ಸಹ ಈ ಒಂದು ಸೂಕ್ಷ್ಮಾಣು ಜೀವಿಗಳು ರೋಗವನ್ನು ಉಂಟು ಮಾಡುತ್ತೆ. ಹಲವಾರು ರೀತಿಯಲ್ಲಿ ರೋಗವನ್ನು ಉಂಟು ಮಾಡುತ್ತೆ. ಹಲವಾರು ಸೂಕ್ಷ್ಮ ಜೀವಿಗಳು ಗೋಧಿ, ಭತ್ತ, ಆಲೂಗೆಡ್ಡೆ, ಕಬ್ಬು, ಕಿತ್ತಳೆ, ಸೇಬು ಮತ್ತು ಇತರ ಸಸ್ಯಗಳಿಗೆ ರೋಗಗಳನ್ನು ಉಂಟು ಮಾಡುತ್ತವೆ. ಈ ರೋಗಗಳು ಬೆಳೆಯ ಇಳುವರಿ ಮತ್ತು ಪೋಷಕಾಂಶಗಳನ್ನು ಕುಂಠಿತಗೊಳಿಸುತ್ತವೆ. ಯಾವಾಗ ಒಂದು ಸಸ್ಯಕ್ಕೆ ರೋಗ ಬರುತ್ತೆ, ಅಂದರೆ ಸೂಕ್ಷ್ಮಾಣು ಜೀವಿಗಳಿಂದ ರೋಗ ಬರುತ್ತೆ, ಆ ಒಂದು ಸಸ್ಯ ಅನ್ನೋದು ಬೆಳವಣಿಗೆಯಲ್ಲಿ ಕುಂಠಿತವಾಗುತ್ತೆ. ಸರಿಯಾಗಿ ಬೆಳವಣಿಗೆ ಆಗೋದಿಲ್ಲ. ಬೆಳವಣಿಗೆ
ಕುಂಠಿತವಾದರೆ ಆ ಒಂದು ಇಳುವರಿ ಅನ್ನೋದು ಕಡಿಮೆ ಆಗುತ್ತೆ. ಆ ಇಳುವರಿ ಕಡಿಮೆ ಆದಾಗ ಅಲ್ಲಿರುವಂಥ ಆ ಒಂದು ಸಸ್ಯಗಳ ಉತ್ಪನ್ನದಲ್ಲಿರುವಂತಹ ಪೋಷಕಾಂಶಗಳೂ ಸಹ ಕಡಿಮೆಯಾಗ್ತಾ ಹೋಗುತ್ತೆ. ಈ ರೀತಿ ಒಂದು ಸೂಕ್ಷ್ಮ ಜೀವಿಗಳಿಂದ ಉಂಟಾಗುವಂಥ ರೋಗ ಹಲವಾರು ರೀತಿಯಲ್ಲಿ ತೊಂದರೆಯನ್ನು ಉಂಟು ಮಾಡುತ್ತೆ. ಕೆಲವೊಂದು ರೋಗಗಳು ಅಂದರೆ ಸಸ್ಯಗಳಿಗೆ ತಗುಲುವಂತಹ ಕೆಲವೊಂದು ರೋಗಗಳನ್ನ ನಾವು ಸಾಮಾನ್ಯ ರೋಗಗಳನ್ನ ನಾವು ನೋಡೋದಾದರೆ ಸಿಟ್ರಸ್ ಕ್ಯಾಂಕರ್, ಇದು ಸಿಟ್ರಸ್ ಫ್ರೂಟ್ಗೆ ಅಂದರೆ ಕಿತ್ತಳೆ ಹಣ್ಣಿಗೆ ಅಥವಾ ಕಿತ್ತಳೆ ಒಂದು ಗಿಡಕ್ಕೆ ಬರುವಂತಹ ರೋಗ ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಇದು ರೋಗ ಹರಡುವ ಮಾರ್ಗ ಅಂದರೆ ಗಾಳಿ. ಒಂದು ಸಸ್ಯದಿಂದ ಮತ್ತೊಂದು ಸಸ್ಯಕ್ಕೆ ಗಾಳಿಯ ಮುಖಾಂತರ ಹರಡುತ್ತೆ. ಅದೇ ರೀತಿ ಗೋಧಿಯ ತುಕ್ಕು ರೋಗ, ಒಂದು ಗೋಧಿಯ ಸಸ್ಯಕ್ಕೆ ತುಕ್ಕು ರೋಗವನ್ನು ಬರುತ್ತೆ. ಆ ಒಂದು ತುಕ್ಕು ರೋಗವು ಶಿಲೀಂಧ್ರಗಳಿಂದ ಬರುವಂಥದ್ದು. ಅದು ಗಾಳಿಯಿಂದ ಮತ್ತು ಬೀಜಗಳಿಂದ ಒಂದು ಸಸ್ಯದಿಂದ ಮತ್ತೊಂದು ಸಸ್ಯಕ್ಕೆ ಹರಡುತ್ತೆ. ಅದೇ ರೀತಿ ಬೆಂಡೆ ಗಿಡದ ಹಳದಿ ನಾಳ ಅಥವಾ ಮೊಸಾಯಿಕ್ ರೋಗ, ಈ ರೋಗವೂ ಸಹ ವೈರಸ್ಸಿಂದ ಬರುವಂತಹ ರೋಗ. ಈ ರೋಗ ಒಂದು ಕೀಟಗಳಿಂದ ಹರಡುವಂಥದ್ದು. ಒಂದು ಆರೋಗ್ಯವಂತಹ ಬೆಂಡೆ ಗಿಡದ ಒಂದು ಸಸ್ಯದ ಮೇಲೆ ಸೋಂಕಿತ ಸಸ್ಯದ ಮೇಲೆ ಕುಂತಿರುವಂತಹ ಒಂದು ಕೀಟವು ಬಂದು ಕುಂತಾಗ ಆ ಒಂದು ವೈರಸ್ಗಳು ವರ್ಗಾವಣೆಯನ್ನು ಆಗುತ್ತೆ. ಆಗ ಆ ಒಂದು ಆರೋಗ್ಯವಂತ ಸಸ್ಯಕ್ಕೂ ಸಹ ರೋಗ ಅನ್ನೋದು ಉಂಟಾಗುತ್ತೆ. ಸಿಟ್ರಸ್ ಕ್ಯಾಂಕರ್, ಕಿತ್ತಳೆ ಆಗಿರ್ಬೋದು, ನಿಂಬೆ ಆಗಿರ್ಬೋದು, ಆ ಒಂದು ಗಿಡಕ್ಕೆ ಬರುವಂಥದ್ದು. ಗೋಧಿಯ ತುಕ್ಕು ರೋಗ, ಆ ಒಂದು ಗೋಧಿ ಎಲೆಯಲ್ಲಿ ಈ ರೀತಿ ಬದಲಾವಣೆಯನ್ನು ನೋಡ್ಬೋದು ನಾವು. ಮೊಸಾಯಿಕ್ ರೋಗ, ಭತ್ತದ ಬೆಂಕಿ ರೋಗ, ಬೆಂಡೆ ಗಿಡದ ಹಳದಿ ನಾಳ, ಹೀಗೆ ಹಲವಾರು ರೀತಿಯ ರೋಗಗಳು ಸಸ್ಯಗಳಿಗೂ ಸಹ ಕಂಡುಬರುತ್ತೆ. ಅರ್ಥ ಆಗ್ತಿದೆ ಮಕ್ಕಳೇ? ಇದು ಹಾನಿಕಾರಕ ಸೂಕ್ಷ್ಮಾಣು ಜೀವಿಗಳು ಯಾವೆಲ್ಲ ರೀತಿಯಲ್ಲಿ ಒಂದು ರೋಗವನ್ನು ಉಂಟು ಮಾಡುತ್ತೆ. ಮನುಷ್ಯರಲ್ಲಿ ಆಗಿರ್ಬೋದು, ಪ್ರಾಣಿಗಳಲ್ಲಿ ಆಗಿರ್ಬೋದು, ಅಥವಾ ಸಸ್ಯಗಳಲ್ಲಿಯೂ ಆಗಿರ್ಬೋದು. ಇಷ್ಟು ಅರ್ಥ ಆಗಿದೆ ಅಂತ ಒಂದು ಭಾವಿಸ್ತಾ ಕೆಲವೊಂದು ಪ್ರಶ್ನೆನ ನಾನು ಮನೆ ಕೆಲಸಕ್ಕೆ ಕೊಡ್ತೀನಿ. ಅದನ್ನು ಕರೆಕ್ಟಾಗಿ ನೀವು ಉತ್ತರವನ್ನು ಬರೀಬೇಕಾಗುತ್ತೆ. ಮೊದಲನೇದು, ಸಾಂಕ್ರಾಮಿಕ ರೋಗಗಳು ಎಂದರೇನು? ಎರಡನೇ ಪ್ರಶ್ನೆ, ಮಲೇರಿಯಾ ಉಂಟು ಮಾಡುವ ಪರೋಪಜೀವಿಯ ಹೆಸರೇನು? ಮೂರನೇ ಪ್ರಶ್ನೆ, ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳಿಂದ ಮಾನವರಿಗೆ ಹರಡುವ ಯಾವುದಾದರೂ 2 ರೋಗಗಳನ್ನು ಹೆಸರಿಸಿ. ನಾಲ್ಕನೇ ಪ್ರಶ್ನೆ, ಗೋಧಿಯ ತುಕ್ಕು ರೋಗ ಉಂಟು ಮಾಡುವ ಸೂಕ್ಷ್ಮಜೀವಿ ಯಾವುದು? ಐದನೇ ಪ್ರಶ್ನೆ, ಬ್ಯಾಸಿಲಸ್ ಆಂಥ್ರಾಸಿಸ್ ಬ್ಯಾಕ್ಟೀರಿಯಾವು ಯಾವ ರೋಗವನ್ನು ಉಂಟು ಮಾಡುತ್ತದೆ? ಇಷ್ಟು ಪ್ರಶ್ನೆಗಳಿಗೆ ನಿಮ್ಮದೇ ಆದ ಒಂದು ಸ್ವಂತ ವಾಕ್ಯದಲ್ಲಿ ಉತ್ತರವನ್ನು ಬರೀತೀರಂತ ನಾನು ಭಾವಿಸ್ತಾ ಇಲ್ಲಿಗೆ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಓಂ ಶ್ರೀ ಸಾಯಿರಾಮ್.